ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರ ಧ್ವನಿ ಸಂಘದ ವಿಶೇಷ ಸಭೆ ನಡೆಯಿತು. ಈ ಸಭೆಯನ್ನು ನೂತನ ನೇತೃತ್ವದೊಂದಿಗೆ ಬಂಗ್ಲೆ ಮಲ್ಲಿಕಾರ್ಜುನರವರು ನಡೆಸಿದರು. ಈ ಸಂದರ್ಭ ಸಂಘಟನೆ ಕೊರಟಗೆರೆ ತಾಲೂಕು ಕಾರ್ಯಕಾರಿ ಮಂಡಳಿ ರೂಪುಗೊಳ್ಳಲಾಯಿತು. ಸಭೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಸಮಿತಿ ಪ್ರಮುಖರನ್ನು ಆಹ್ವಾನಿಸಿ ಗೌರವಿಸಲಾಯಿತು. ಬಳಿಕ ಹೊಸ ಕಾರ್ಯಕಾರಿ ಮಂಡಳಿಯನ್ನು ಕೆಳಕಂಡಂತೆ ರಚಿಸಲಾಯಿತು. ಗೌರವಾಧ್ಯಕ್ಷರು ಶ್ರೀ ಎಂ.ಎನ್. ಚಂದ್ರಶೇಖರ್, ತಾಲೂಕು ಅಧ್ಯಕ್ಷರು ಶ್ರೀ ಸುರೇಶ್ ಎನ್.ಯು, ಉಪಾಧ್ಯಕ್ಷರು ಶ್ರೀ ಮಂಜುನಾಥ್ ಎಚ್.ಎಂ, ಪ್ರಧಾನ ಕಾರ್ಯದರ್ಶಿ ಶ್ರೀ ಒಣ್ಣೇಶ್ ಪಿ.ಕೆ, ಕಾರ್ಯದರ್ಶಿ ಶ್ರೀ ಭರತ್ ಕೆ, ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಶಿವಕುಮಾರ್ ಎಸ್.ಎನ್ ಮತ್ತು ಶ್ರೀ ಆನಂದ್ ಕುಮಾರ್, ಖಜಾಂಚಿ ಶ್ರೀ ನರಸಿಂಹಮೂರ್ತಿ ವಿ.ಕೆ, ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಶ್ರೀ ನರಸಿಂಹಮೂರ್ತಿ, ಶ್ರೀ ಶಿವದರ್ಶನ್ ಎಸ್.ಎಂ, ಶ್ರೀ ಕಾರ್ತಿಕ್ ಬಿ.ಎನ್, ಕಾನೂನು ಸಲಹೆಗಾರ ಶ್ರೀ ಹರೀಶ್ ಬಾಬು ವಕೀಲರು. ಈ ಸಭೆಯ ಅಂತ್ಯದಲ್ಲಿ ಎಲ್ಲ ನೂತನ ಪದಾಧಿಕಾರಿಗಳನ್ನು ಗೌರವಿಸಿ ಶುಭಾಶಯಗಳೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಜಿ. ಅಶ್ವಥ್, ತುಮಕೂರು. ಸಂಘಟನಾ ಕಾರ್ಯದರ್ಶಿಯಾಗಿ ಆನಂದ್ ಕುಮಾರ್ ಟಿ.ಜೆ. ಇಲ್ಲ, ನರಸಿಂಹಮೂರ್ತಿ ವಿ.ಕೆ, ಖಜಾಂಚಿ ಸಂಘಟನೆ ಮಾಡ್ಕೊಂಡು ಸಂಘ ಬೆಳೆಸ್ಕೊಂಡು ತಾಡೋರ್ಗು ಶ್ರೀಯುತ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸಾರಥ್ಯದಲ್ಲಿ ಏನಿವತ್ತು ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಧ್ವನಿ ಕೊರಟಗೆರೆಯಲ್ಲಿ 3 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಹೊಸದಾಗಿ ನಮ್ಮ ಸಮಿತಿಗೆ ಈ ದಿನ ಕಾರ್ಯಕಾರ ಮಂಡಳಿಗಳನ್ನು ನಾನು ನೇಮಿಸಿದ್ದೀನಿ ಇವತ್ತಿನ ದಿವಸಕ್ಕೆ ಎಲ್ಲರೂ ಸೇರ್ಕೊಂಡು. ಸೊ ಅದ್ರ ಪ್ರಕಾರ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳನ್ನ ಹೊಸದಾಗಿ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಮ್ಮ ಏನು ಸಂಘದ ಇದಕ್ಕೆಲ್ಲ ಎಂತ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ಭದ್ರಾಗಿ ಕಾರ್ಯನಿರ್ವಹಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ, ಯಾವುದೇ ನಮ್ಮ ಪತ್ರಕರ್ತ ಸಂಘಕ್ಕೆ ಚ್ಯುತಿ ಬರದ ಹಾಗೆ, ಧ್ವನಿ ಸಂಘಟನೆಗೆ ಯಾವುದೇ ಒಂದು ಚ್ಯುತಿ ಬರದ ಹಾಗೆ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಕೊರಟಗೆರೆಯಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸುಸಂದರ್ಭದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿಯವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ಆಗಿ ಕೆಲಸ ಮಾಡ್ತಾ ಕೊರಟಗೆರೆ ತಾಲೂಕಲ್ಲಿ ಮುಂದುವರಿಸಬೇಕು. ಈ ಸಂಘನ ಒಳ್ಳೆ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ತಮ್ಮೆಲ್ಲರೆಲ್ಲರನ್ನು ಕೇಳ್ಕೊಂತ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಭರತ್ ಅಂತೇಳಿ. ನಾವು ಕೊರಟಗೆರೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದೀವಿ, ಅದರಂತೆ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಒಂದು ಆದೇಶದ ಮೇರೆಗೆ ಒಂದು ಅಧಿಕಾರಗಳನ್ನು ಒಂದು ವಿಸ್ತೀರ್ಣ ಮಾಡಿದಂಥ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕಿನಲ್ಲಿ ಹಲವಾರು ಹುದ್ದೆಗಳನ್ನು ನೀಡಿ ನಮ್ಮ ಒಂದು ಸಂಘದಲ್ಲಿ ಇರುವಂಥ ಒಂದು ಉನ್ನತವಾದಂಥ ಹುದ್ದೆಗಳನ್ನು ತುಂಬಿ ಇವತ್ತು ನಾವು ಒಂದು ದಿನವನ್ನು ನಾವು ತುಂಬ ಇದರಲ್ಲಿ ಇದು ಮಾಡಿದ್ವಿ. ಅದೇ ರೀತಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಒಂದು ಪತ್ರಕರ್ತರಾದ ನಾವು ಒಂದು ಸಮಾಜದ ಒಳಿತಿಗೆ ಅದರದೇ ಆದಂಥ ಒಂದು ಬದ್ಧವಾದಂಥ ನಮ್ಮ ಕಾನೂನುಬದ್ಧವಾಗಿ ಏನು ಒಂದು ಸಮಾಜಕ್ಕಾಗಿ ನಾವು ಹೋರಾಡಬಹುದು, ಈ ಒಂದು ಸಂಘದಿಂದ ಸಮಾಜಕ್ಕೆ ಏನು ಮಾಡಬಹುದು ಅದನ್ನೆಲ್ಲ ನಮ್ಮ ಒಂದು ಇದರಿಂದ ನಮ್ಮ ಸಂಘದ ವತಿಯಿಂದ ನಾವು ಕೊರಟಗೆರೆ ತಾಲೂಕಿನಲ್ಲಿ ಹೋರಾಟಕ್ಕೆ ಇಷ್ಟಪಡ್ತೀವಿ. ಅದನ್ನ ಒಂದು ಕಾನೂನಾತ್ಮಕವಾಗಿ ಒಂದು ಜನರಿಗೆ ಸರ್ಕಾರದ ಸವಲತ್ತುಗಳನ್ನ ಸಮಾನವಾಗಿ ಒದಗಿಸುವಲ್ಲಿ ನಾವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ಕೇಳ್ಕೊಂತೀವಿ ನಾವು. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಕೊರಟಗೆರೆ ತಾಲೂಕಿನ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಇವತ್ತು ಕಾರ್ಯಕಾರಿ ಮಂಡಳಿಯನ್ನು ಆಯ್ಕೆ ಮಾಡಿದರೆ ನಮಗೆಲ್ರಿಗೂ ತುಂಬ ಸಂತೋಷ. ಅದರಲ್ಲೂ ಕೂಡ ನಾನು ಗೌರವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ನೀವೆಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತೇನು ನಾವು ಈ ಯಾವುದೇ ತಾಲೂಕಿನಲ್ಲಾಗ್ಬೋದು, ಜಿಲ್ಲಾ ಮಟ್ಟದಲ್ಲಾಗ್ಬೋದು ಕುಂದುಕೊರತೆಗಳಿರೋದನ್ನು ನಾವೆಲ್ಲರೂ ಕೂಡ ಸರಿಪಡಿಸ್ಕೊಂಡು ಮುಂದೆ ಒಂದು ಒಗ್ಗಟ್ಟಿನಿಂದ ಈ ಸಂಘಟನೆಯನ್ನು ಮುಂದುವರಿಸ್ತೀವಿ. ಮತ್ತು ಎಲ್ಲ ನಮ್ಮ ತುಮಕೂರು ಜಿಲ್ಲೆಯಿಂದ ಬಂದು ನಮ್ಮ ಇವತ್ತೊಂದು ಕಾರ್ಯಕಾರಿ ಮಂಡಳಿನ ನೇಮಿಸಿದ್ದಾರೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ, ಖಜಾಂಚಿಗಳನ್ನಾಗಿ ಎಲ್ಲರೂ ಅವ್ರಿಗೆ ಹೊಸ ಒಂದು ಹುದ್ದೆಯನ್ನು ಕೊಟ್ಟು ಇವತ್ತು ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದೇ ರೀತಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ತಾಲೂಕು ಮಟ್ಟದಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಹೇಳ್ತೇನೆ.
ಬೈಟ್ಕೋತಾನೆ ಒಂದೊಂದು